ರೀಸೆಂಟ್ಲಿ ರಿಲೀಸ್ ಮಾಡಿದ ವಿಷಯ ಏನಂದರೆ, ಆ್ಯಕ್ಚುಲಿ ಐ ಆಮ್ ನಾಟ್ ಲಿವಿಂಗ್, ಜಸ್ಟ್ ಸರ್ವೈವಿಂಗ್. ಏನಕ್ಕಂದರೆ ಪ್ರತಿ ದಿವಸನೂ ಒಂದೇ ಥರ ಇದೆ, ಯಾವ ಚೇಂಜಸ್ಸು ಇಲ್ಲ. ನನಗೊಂದು ಪ್ರಾಮಿಸ್ ಮಾಡ್ಕೊಂಡೆ, ಎಲ್ಲನೂ ಪರ್ಫೆಕ್ಟಾಗಿ ಮಾಡಬೇಕಂತ. ಬೆಳಗ್ಗೆ ಎದ್ದೇಳಬೇಕಂತ, ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡಬೇಕಂತ ಪ್ರಾಮಿಸ್ ಮಾಡಿದೆ. ಫಿಟ್ ಬಾಡಿ, ಗುಡ್ ಫಿನಾನ್ಸ್, ಮಾರ್ನಿಂಗ್ ರೊಟೀನ್. ಇಲ್ಲಿತ್ತಂದರೆ ಜಸ್ಟ್ ನನ್ನ ಮೈಂಡಲ್ಲಿ ಇತ್ತು ಹೊತ್ತು ಆ್ಯಕ್ಷನಲ್ಲಿ ಯಾವುದೂ ಇರಲಿಲ್ಲ. ಹಂಗೂ ಆ್ಯಕ್ಷನ್ ತಗೊಬಂದ್ರೆ ಜಸ್ಟ್ 1 or 2 ಡೇಸ್ ಮತ್ತೆ ಇಟ್ಸ್ ರಿಪೀಟಿಂಗ್. ಸಡನ್ನಾಗಿ ಒಂದು ನಿಮಿಷ ಯೋಚನೆ ಮಾಡಿ ನೋಡಿದ್ರೆ ಆಲ್ರೆಡಿ ತುಂಬ ದಿವಸ ಗಾನೋಗಿದೆ. ವರ್ಷಾನುಗಂಟ್ಲೆ ಇದೆ ಈ ಮೈಂಡ್ಸೆಟ್ಟಲ್ಲೇ ಇದ್ದು ಟೈಮೇ ಹೊಂಟೋಯ್ತು. ಸೊ ಸಡನ್ನಾಗಿ ಒಂದು ನೆಪ ಬಂತು, ನಾನು ಏನು ಮಾಡ್ತಾಯಿದ್ದೆ ನಮ್ಮ ಟೈಮ್ ಜೊತೆ, ಜಸ್ಟ್ ಐಮ್ ಗ್ಯಾಮ್ಲಿಂಗ್ ವಿತ್ ಮೈ ಟೈಮ್, ಜಸ್ಟ್ ವೇಸ್ಟಿಂಗ್ ಮೈ ಲೈಫ್ ಆ್ಯಂಡ್ ಟೈಮ್. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ, ವಿ ಹ್ಯಾವ್ ಟು ಜಸ್ಟ್ ಫೀಲ್ ಇಟ್ ವೇರ್ ಐ ಆಮ್ ರೈಟ್ ನೌ. ವೀಡಿಯೋ ನಾನು ಮಾಡ್ತೀನಿ ಅಂತ ನಾನು ಯಾವುದಾದ್ರೂ ನಾನು ಪರ್ಫೆಕ್ಟ್ ಅಲ್ಲ, ಅಥವಾ ಇದನ್ನೆಲ್ಲ ನಾನು ಅಚೀವ್ ಮಾಡಿದ್ದೀನಿ ಅಂತ ಅರ್ಥ ಅಲ್ಲ. ನಾನೇನು ಫಿಟ್ಟಾಗಿಲ್ಲ, ಒಳ್ಳೆ ಕಮ್ಯುನಿಕೇಷನ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಮಾರ್ನಿಂಗ್ ರೊಟೀನ್ ಇಲ್ಲ, ಒಳ್ಳೆ ಕಮ್ಯುನಿಕೇಷನೂ ಇಲ್ಲ. ತುಂಬ ವಿಷಯದಲ್ಲಿ ಐ ಆಮ್ ನಾಟ್ ಪರ್ಫೆಕ್ಟ್ ಅನ್ನೋಕ್ಕಿಂತ ಐ ಆಮ್ ನಾಟ್ ಗುಡ್ ಅಟ್ ಆಲ್. ದ ರಿಯಲ್ ಪ್ರಾಬ್ಲಮ್ ಏನಂದರೆ, ನನಗೇನು ಗೊತ್ತಿಲ್ಲದೆ ಏನಿಲ್ಲ. ನನಗೆ ಗೊತ್ತಿದ್ರೂ ನಾನು ಯಾವುದನ್ನು ಮಾಡ್ತಿಲ್ಲ. ನಾನು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದಂತ. ನನಗೆ ಗೊತ್ತು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತ, ನನಗೆ ಗೊತ್ತು ಮಾರ್ನಿಂಗ್ 5 AM ವೇಕಪ್ ಆಗ್ಬೇಕಂತ, ನನಗೆ ಗೊತ್ತು ಜಿಮ್ಗೆ ಹೋದರೆ ಫಿಟ್ಟಾಗಿ ಬಾಡಿ ಸಿಗುತ್ತೆ ಅಂತ. ಇದೆಲ್ಲ ಗೊತ್ತಿದ್ರೂ ಐ ಆಮ್ ನಾಟ್ ಡೂಯಿಂಗ್ ಇಟ್. ನನಗೆ ಗೊತ್ತು ನಾನು ಇದನ್ನ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ. ಇವಾಗ ಗೊತ್ತಿದ್ರೂ ಮತ್ತೆ ಅದನ್ನು ತಪ್ಪು ಮಾಡೋದ್ರಿಂದ ಇದೆರಡು ತುಂಬ ಹಂಗೆ ಡಿಫ್ರೆಂಟ್ 2 ಟೈಪ್ಸ್ ಆಗೋಗುತ್ತೆ. ಈ ಕಡೆ ಗೊತ್ತಿದ್ದು ತಪ್ಪು ಮಾಡೋದು ತುಂಬ ತಪ್ಪಾಗ್ಬಿಡುತ್ತೆ, ಗೊತ್ತಿಲ್ಲದೆ ಏನೋ ಮಾಡ್ತಿದ್ರೆ ಪರವಾಗಿಲ್ಲ. ಸಡನ್ನಾಗಿ ಒಂದು ಥಾಟ್ ಬಂತು ಮೈಂಡಲ್ಲಿ, ನಾನೇನು ಮಾಡ್ತಾಯಿದ್ದೀನಿ ನನ್ನ ಟೈಮ್ ಜೊತೆ, ನನ್ನ ಟೈಮ್ನ ಪ್ರಾಕ್ಟಿಕಲಾಗಿ ಯೂಸ್ ಮಾಡ್ತಿದ್ದೀನಾ ಇಲ್ಲ, ನನ್ನ ಟೈಮ್ ನನಗೋಸ್ಕರ ಸ್ಪೆಂಡ್ ಮಾಡ್ತೀನಾ ಇಲ್ಲ. ಯಾರೋ ರೀಲ್ಸ್ ನೋಡಿಕೊಂಡು, ಏನೇನೋ ಸ್ಕ್ರೋಲ್ ಮಾಡಿಕೊಂಡು, ನಿದ್ದೆ ಮಾಡಿಕೊಂಡು, ಜಸ್ಟ್ ವೇಸ್ಟಿಂಗ್ ಮೈ ಟೈಮ್ ಅಷ್ಟೇ. ಓಕೆ, ಸೊ ನಾನು ಟ್ರೈಯೇ ಮಾಡಿಲ್ಲ ಅಂತ ಏನು ಅರ್ಥ ಅಲ್ಲ, ನಾನು ಟ್ರೈ ಮಾಡಿ ಅಟೆಂಪ್ಟ್ಸು ಮಾಡಿದೆ. ಸೊ ಅದೇನೈತೆ ಅಂದರೆ, ಮೋಟಿವೇಶನ್ ಇರೋ ತನಕ ಮಾಡ್ತಿದ್ದೆ. ಮೋಟಿವೇಶನ್ ಹೋಗಿದ ತಕ್ಷಣ ಎಲ್ಲ ಮತ್ತೆ ಡಿಸಪ್ಪೇರ್ ಆಗಿಬಿಡ್ತಿತ್ತು. ಒಂದು ಮೋಟಿವೇಶನ್ ವೀಡಿಯೋ ನೋಡಿದ್ರೆ ಓಕೆ ಮಾಡೋಣ, ಒಂದು ಮೋಟಿವೇಶನ್ಗೆ 1 or 2 ಡೇಸ್ ಬೆಳಗ್ಗೆ ಎದ್ದೇಳೋದು, ಕಮ್ಯುನಿಕೇಷನ್ನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡೋದು, ಜಿಮ್ಗೆ ಹೋಗೋದು. ಆದರೆ ಇದೆಲ್ಲ ಆ ಮೋಟಿವೇಶನ್ ಇರೋ ತನಕ ಮಾತ್ರ. ಮೋಟಿವೇಶನ್ ಒನ್ಸ್ ಕಾಣಾದರೆ ಎಲ್ಲ ಮುಗೀತು. ಪ್ರತಿ ಸತಿನೂ ಮೋಟಿವೇಶನ್ ಬಂದಾಗ ಸ್ಟಾಪ್, ಮೋಟಿವೇಶನ್ ಬಂತ ಸ್ಟಾರ್ಟ್ ಅಗೇನ್, ಮೋಟಿವೇಶನ್ ಹೋಯ್ತಾ ಸ್ಟಾಪ್ ಅಗೇನ್. ಐ ಜಸ್ಟ್ ಬಿಕಮ್ ಫ್ಲಕ್ಚುಯೇಟೆಡ್ ಅಷ್ಟೇ, ಏನೂ ಮಾಡೋಕ್ಕೆ ಆಗಲ್ಲ ನಾನಪ್ಪ ಒಂಥರ ಮನಸ್ಥಿತಿಗೆ ಹೋಗ್ಬಿಟ್ಟೆ. ಆದರೆ ನನಗೆ ಗೊತ್ತು ನನ್ನ ಕೈದೆಲ್ಲ ಮಾಡೋಕ್ಕಾಗುತ್ತೆ ಅಂತ. ಇಟ್ಸ್ ನಾಟ್ ಡಿಪೆಂಡ್ ಅಪಾನ್ ಮೋಟಿವೇಶನ್, ಇಟ್ಸ್ ಡಿಪೆಂಡ್ ಅಪಾನ್ ಡಿಸಿಪ್ಲಿನ್ ಅನ್ನೋದು ಮೋಟಿವೇಶನ್ ಥರ ತಕ್ಷಣ ಬರೋದಲ್ಲ, ಅದನ್ನು ನಾವೇ ಬಿಲ್ಡ್ ಮಾಡಬೇಕು ಡೇ ಬೈ ಡೇ. ಅದು ನಾನು ಬಿಲ್ಡ್ ಮಾಡೋ ತನಕ ಎಷ್ಟೇ ಮೋಟಿವೇಶನ್ ವೀಡಿಯೋ ನೋಡಿದ್ರೆ ಇಟ್ಸ್ ಗೋನ ಬಿ ರಿಪೀಟ್. ನಾನು ಏನಕ್ಕೆ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಆ್ಯಕ್ಚುಲಿ ಐ ವಾಂಟೆಡ್ ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅದೊಂದು ಆಸೆ ಇತ್ತು. ಓಕೆ, ಪರ್ಫೆಕ್ಟ್ ಆದಮೇಲೆ ಮಾಡೋಣ, ಓಕೆ ಈ ವಿಷಯದಲ್ಲಿ ಪರ್ಫೆಕ್ಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಅಪ್ಲೋಡ್ ಮಾಡೋಣ ಅಂತ. ಈ ಪರ್ಫೆಕ್ಷನ್ ಟ್ರೈ ಮಾಡಿ ಎಲ್ಲ ಸತಿನೂ ಫೇಲ್ ಆಗಿದ್ದೇ ಆಯಿತು. ಓಕೆ, ಈ ಸಲ ಪರ್ಫೆಕ್ಟ್ ಆಗೋದು ಬೇಡ, ಪ್ರೋಸೆಸ್ ದಟ್ ಮೀನ್ಸ್ ಟ್ರಾನ್ಸ್ಫಾರ್ಮೇಷನ್ನೇ ಡಾಕ್ಯುಮೆಂಟೇಟ್ ಮಾಡೋಣ ಅಂತ ಒಂದು ಥಾಟ್ ಬಂತು. ನೀವು ನಿಮ್ಮ ಲೈಫಲ್ಲಿ ಇದರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ಕಮೆಂಟ್ ಹಾಕಿ, ಇದನ್ನು ಒಟ್ಟಿಗೆ ಈ ಟ್ರಾನ್ಸ್ಫಾರ್ಮೇಷನ್ ಮಾಡೋಣ. ನನಗೆ ಗೊತ್ತಿಲ್ಲ ಈ ಜರ್ನಿ ಅಂತ ಹೋಗೋದು ನಿಲ್ಲಿಸುತ್ತೆ ಅಂತ, ಬಟ್ ಈ ಸಲ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾಪ್. ರೀಸನ್, ಐ ವಾಂಟ್ ಟು ಮೇಕ್ ಎ ಚೇಂಜ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಒಂದು ಚೇಂಜ್ ತಗೋಬೇಕಾದ್ರೆ ನಾನೇ ಪ್ರಯತ್ನ ಪಡಬೇಕು. ಯಾರು ಬಂದು ಎಷ್ಟೇ ಮೋಟಿವೇಶನ್ ಕೊಟ್ಟರು ನಥಿಂಗ್ ವರ್ಕ್ ಅಟ್ ಆಲ್. ಯೋಚನೆ ಮಾಡಿ, ನಿಮ್ಗೆ ಗೊತ್ತಿರೋರು, ತುಂಬ ಕ್ಲೋಸ್ ಆಗಿರೋರು, ಇಲ್ಲ ಮೆಂಟರ ಯಾರಾದರೂ ಸರಿ, ಮೋಟಿವೇಶನ್ ಕೊಟ್ಟಿದ್ದು 1 or 2 ಡೇಸ್ ಇರುತ್ತೆ ಆ ಫೈರು, ಆದ್ಮೇಲೆ ಡಿಸಪ್ಪೇರ್ ಆಗಿಬಿಡುತ್ತೆ. ನನಗೂ ಅದೇ ಥರ ಆಗಿತ್ತು. ಸೊ ಕಾಲ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಹ್ಯಾಪನ್ ದಿಸ್ ಟೈಮ್. ಏನಾರು ಆಗಲಿ, ಐ ಆಮ್ ಗೋನಾ ನೆವರ್ ಎವರ್ ಗಿವ್ ಅಪ್. ಟ್ರಾನ್ಸ್ಫಾರ್ಮೇಷನ್ನ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಈ ಟ್ರಾನ್ಸ್ಫಾರ್ಮೇಷನ್ಲಿ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಮೆಂಬರ್. ಯೂಟ್ಯೂಬ್ ಚಾನಲ್ ಏನಕ್ಕೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡೆ ಅಂದರೆ, ಮೇ ಬಿ ಸಮ್ ಒನ್ ವಾಚ್ ದಿಸ್, ಯಾರಾದರೂ ಇದನ್ನು ನೋಡಿ ಅವ್ರಿಗೂ ಸೇಮ್ ವೇವ್ ಲೆಂತ್ ಮೈಂಡ್ಸೆಟ್ ಇದ್ದರೆ ಮೇ ಬಿ ಕನೆಕ್ಟ್ ವಿತ್ ಮೀ. ಆ ರೀಸನ್ಗೋಸ್ಕರನೇ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡೆ. ಓಕೆ,
ಹಾಸ್ಟೆಲ್ ಆಗಿದ್ದನ್ನ ಬಿಟ್ಬಿಟ್ಟು ಟೇಕ್ ಇಟ್ ಆ್ಯಸ್ ಎ ಲೆಸನ್ ಆ್ಯಂಡ್ ಗೆಟ್ ಸ್ಟಾರ್ಟ್ ವಿತ್ ನ್ಯೂ ಥಿಂಗ್. ಈ ಸಲ ನೋ ಮೋಟಿವೇಶನ್, ಓನ್ಲಿ ಡಿಸಿಪ್ಲಿನ್. ಈ ಸಲ ಒಂದು ಹೊಸ ರೂಲ್ ಯೂಸ್ ಮಾಡೋಣ. ಹೊಸ ರೂಲ್ ಐ ಆಮ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇನ್ ಮೈ ಸೆಲ್ಫ್. ಅದೇನೆಂದರೆ ಯಾವ್ದಾರ ಮಾಡಲೇಬೇಕಂದ್ರೆ ಜಸ್ಟ್ ಕೌಂಟ್ ಇನ್ 5 4 3 2 1 ಇದನ್ನು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಈ ಥರ ಸ್ಟಾರ್ಟ್ ಮಾಡೋದ್ರಿಂದ ಓಕೆ ಐ ಕ್ಯಾನ್ ಡೂ ಇಟ್ ಅಂತ ಕಾನ್ಫಿಡೆಂಟ್ ಇದೆ. ಕಾನ್ಫಿಡೆಂಟ್ ಖಂಡಿತ ಮಾಡೇ ಮಾಡ್ತೀನಿ. ಐ ಹೋಪ್ ನೀವು ಅದನ್ನು ಮಾಡ್ತೀರ ಅಂತ ನಂಬ್ತೀನಿ. ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ತುಂಬಾ ಪವರ್ಫುಲ್. ಬಿಕಾಸ್ ಮೋಟಿವೇಶನ್ ಕಮ್ ಆ್ಯಂಡ್ ಗೋ, ಡಿಸಿಪ್ಲಿನ್ ನೆವರ್ ಎಂಡ್ಸ್. ಇಟ್ಸ್ ಜಸ್ಟ್ ಬಿಲ್ಡ್ ಲೈಕ್ ಕಾಂಪೌಂಡ್ ಎಫೆಕ್ಟ್. ಓಕೆ, ನನ್ನ ಮನಸ್ಸಲ್ಲಿದ್ದನ್ನ ನಾನು ಹೇಳಿದ್ದೀನಿ. ನೀವು ನಿಮ್ಮ ಲೈಫಲ್ಲಿ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ರೆ ಲೆಟ್ಸ್ ಡೂ ಇಟ್ ಟುಗೆದರ್, ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ಅಂಟಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ. ಜೀವನ ಯಾವ ಕ್ಷಣ ಬೇಕಾದ್ರೆ ಬದಲಾಗ್ಬೋದು. ಆ ಕ್ಷಣ ಈ ಕ್ಷಣ ಆಗಿರ್ಬೋದು. ಆ ಕ್ಷಣನ ತೀರ್ಮಾನಿಸೋದು ನಮ್ಮ ಕೈಲೇ ಇರೋದು.